ಸ್ವೀಟ್ ಕಾರ್ನ್ ಬ್ರಾಕ್ಲಿ ಫ್ರಿಟರ್ಸ್ ಮಾಡೋಕ್ಕೆ ನಾನು ಇವತ್ತು ಮೆಕ್ಕೆಜೋಳ ಹಸಿದು ಅಂದರೆ ಅಮೆರಿಕನ್ ಸ್ವೀಟ್ ಕಾರ್ನ್ ಬರುತ್ತಲ್ಲ ಅದು ಸುಮಾರು 1 ಕಪ್ ಅಷ್ಟು ತೊಗೊಂಡಿದ್ದೀನಿ. ಆಮೇಲಿಂದ ಒಂದು 4-5 ಪೀಸ್ ಬ್ರಾಕ್ಲಿನ ಸಣ್ಣಗೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಮತ್ತು ಉಪ್ಪು, ಸಕ್ಕರೆ ಎಲ್ಲ ನಮ್ಮ ರುಚಿಗೆ ಬೇಕಾದಷ್ಟು. ಸಕ್ಕರೆ ಸ್ವಲ್ಪ ಒಂದು ಚಿಟಿಕೆಗಿಂತ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಸಾಕು, ಜಾಸ್ತಿ ಬೇಡ. ಒಂದು ಮೊಟ್ಟೆ ಬಳಸದೇ ಇರೋರು ಮೊಸರು ಹಾಕ್ಕೋಬೋದು. ಹಾಕಿಬಿಟ್ಟು ಇದು ಕಲಸೋಕ್ಕೆ ನಾವು ನೀರು ಬದಲಿಗೆ ಫುಲ್ ಫ್ಯಾಟ್ ಹಾಲು ಒಂದು ಅರ್ಧ ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ಅದಿಲ್ಲ ಅಂದರೆ ಕಡೆದ ಮಜ್ಜಿಗೆ ಸ್ವಲ್ಪನೂ ಹುಳಿ ಇಲ್ಲದೆ ಇರೋದಿದ್ದರೆ ಅದನ್ನು ಕೂಡ ಬಳಸ್ಬೋದು. ಕೊನೆಯಲ್ಲಿ ಒಂದು ಚಿಟಿಕೆ ಬೇಕಿಂಗ್ ಸೋಡಾ ಇಷ್ಟನ್ನು ಹಾಕಿ ನೋಡಿ. ತುಂಬ ನೀರಲ್ಲ, ತುಂಬ ಗಟ್ಟಿನಲ್ಲ, ಅಂದರೆ ಸುಮಾರಾಗಿ ಈ ಹದಕ್ಕೆ ಕಲಿಸ್ಕೋಬೇಕು. ಸುಮ್ಮನೆ ಚಮಚದಲ್ಲಿ ಕಾವಲಿ ಮೇಲೆ ಬಿಡೋ ಥರ ಇದ್ದರೆ ಸಾಕು, ತುಂಬ ನೀರಾಗಿ ಬೇಡ. ಸ್ವಲ್ಪ ಎಣ್ಣೆ ಒಂದು ಚಮಚದಷ್ಟು ಇರ್ಬೋದು ಅಷ್ಟೇ, ಇದರಲ್ಲಿ ಜಾಸ್ತಿ ಇಲ್ಲ. ಹಾಕ್ಕೊಂಡು ಚೆನ್ನಾಗಿ ಹರಡಿ ಕಾವಲಿ ಕಾಯಕ್ಕೆ ಬಿಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದನ್ನ ಪೂರ್ತಿ ಬೆಣ್ಣೆಯಲ್ಲಿ ಕೂಡ ಮಾಡಬಹುದು. ಕಾವಲಿ ಕಾದಿದೆ, ನಿಧಾನಕ್ಕೆ ಎರೀತಾ ಹೋಗೋಣ ಫ್ರಿಟರ್ಸ್ನ. ಚಮಚದಲ್ಲಿ ಹರಡ್ತಾ ಹೋದರೆ ಸಾಕು. ಇನ್ನೇನು ಅಗಲ ಮಾಡೋದೆಲ್ಲ ಬೇಡ, ದೋಸೆಗೆ ಮಾಡೋ ಥರ ಸುಮ್ಮನೆ ಪುಟ್ಟದಾಗಿ ಈ ಥರ ಹಾಕಿ ಮೈದಾ ಬದಲಿಗೆ ಗೋಧಿ ಬಳಸ್ಬೋದಾ ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ. ಯಾಕೆಂದರೆ ಬಳಸ್ಬೋದು ಅನಿಸುತ್ತೆ, ಬಟ್ ಈ ರುಚಿ ಬರುತ್ತೋ ಇಲ್ವೋ ಗೊತ್ತಿಲ್ಲ. ನನಗೆ ಪರ್ಸನಲಿ ಮೈದಾ ಹಿಟ್ಟಿಂದ ನನಗೆ ಜಾಸ್ತಿ ಇಷ್ಟ. ಪ್ಲಸ್ ಇದರಲ್ಲಿ ಇಷ್ಟೊಂದು ತರಕಾರಿ ಎಲ್ಲ ಇರೋದ್ರಿಂದ ಯಾವಾಗಾದರೂ ಒಮ್ಮೆ ತಿನ್ನೋದ್ರಿಂದ ಏನೂ ತೊಂದರೆ ಅಂತೂ ಇಲ್ಲ. ನಿಮಗೆ ಬೇಕಿದ್ದರೆ ಇದಕ್ಕೆ ಇನ್ನೂ ಜುಕಿನಿ, ಕ್ಯಾರೆಟು ಈ ಥರ ನಿಮಗೆ ಇನ್ಯಾವ್ಯಾವ ತರಕಾರಿ ಇಷ್ಟನೋ ಎಲ್ಲ ಸೇರಿಸ್ಕೋಬೋದು. ನನಗೆ ಈ 2 ತರಕಾರಿಗಳ ಒಂದು ಕಾಂಬಿನೇಷನ್ ಜಾಸ್ತಿ ಇಷ್ಟ ಆಗುತ್ತೆ. ಸೊ ಈಗ ಎರ್ದಿದ್ದೀವಿ ಹಿಟ್ಟನ್ನು. ಇದು ಬೇಕಿದ್ದರೆ ಮುಚ್ಚಿ ಬೇಯಿಸ್ಬೋದು, ಇಲ್ಲಾಂದರೆ ಹಾಗೇನೂ ಬೇಯಿಸ್ಬೋದು. ಬಟ್ ನಾನು 2 ನಿಮಿಷ ಮುಚ್ಚಿ ಬೇಯಿಸ್ತೀನಿ. ಬೇಕಿದ್ದರೆ ನೀವು ಮತ್ತೆ ಸೈಡಲ್ಲಿ ಒಂಚೂರು ಬೇಕಿದ್ರೆ ಎಣ್ಣೆ ಮೇಲ್ಗಡೆಗೂ ಒಂದು 2-3 ಡ್ರಾಪ್ ಎಣ್ಣೆ ಬೇಕಿದ್ರೆ ಹಾಕ್ಕೋಬೋದು. ಅವಶ್ಯಕತೆ ಇಲ್ಲ, ಯಾಕೆಂದರೆ ಇದರಲ್ಲೇ ಮೊಟ್ಟೆ ಅಥವಾ ಮೊಸರು ಹಾಕಿದ್ರೂ ಅದರಲ್ಲೇ ಜಿಡ್ಡಿರುತ್ತೆ. ಸುಮ್ಮನೆ ಬೇಕಿದ್ರೆ ಮೇಲೆ ಒಂದು 2-3 ಡ್ರಾಪ್ ಹಾಕ್ಕೊಂಡ್ರೆ ಏನು ತಪ್ಪಿಲ್ಲ. ತಿರುಗಿಸಿ ನೋಡೋಣ. ನೋಡಿ, ಈ ಬಣ್ಣ ಹೊಂಬಣ್ಣ ಬಂದಾಗ ತಿರುಗಿಸ್ಬೇಕು. ಒಳ್ಳೆ ಹೊಂಬಣ್ಣ ಬರುತ್ತೆ. ಮೈದಾ ಹಿಟ್ಟಾದ್ರಿಂದ ಬಣ್ಣ ತುಂಬ ಚೆನ್ನಾಗಿ ಬರುತ್ತೆ. ಮೊಟ್ಟೆನೂ ಹಾಕಿರೋದ್ರಿಂದ ಅಂಟದೇ ಬರುತ್ತೆ. ಕಾವಲಿಗೆ ತುಂಬ ಮುಖ್ಯ. ಫ್ಲಫಿಯಾಗಿ ಬರುತ್ತೆ ಮೊಟ್ಟೆ ಇರೋದ್ರಿಂದ, ಒಳ್ಳೆ ಸ್ಪಂಜ್ ಥರ. ಓಕೆ, ನೋಡೋಕ್ಕೂ ಬಹಳ ಚೆನ್ನಾಗಿ ಬಂದಿದೆ. ನೀವು ಬೇಕಿದ್ರೆ ಇದನ್ನ ಸರ್ವ್ ಮಾಡುವಾಗ ಮೇಲೆ ಬೆಣ್ಣೆ ಹಾಕ್ಕೊಡ್ಬೋದು, ಅದು ತುಂಬ ಚೆನ್ನಾಗಿರುತ್ತೆ ರುಚಿ. ಬಟ್ ಬೇಯಿಸೋಕ್ಕೆ ನಾನು ಬೆಣ್ಣೆ ಅಷ್ಟಾಗಿ ಪ್ರಿಫರ್ ಮಾಡಲ್ಲ. ಸೊ ತಿನ್ನೋವಾಗ ಮೇಲೆ ಬಿಸಿಯಾಗಿ ಬೆಣ್ಣೆ ಹಾಕ್ಕೊಂಡು ತಿಂದರೆ ಬಹಳ ರುಚಿಯಾಗಿರುತ್ತೆ. ಇದು ಚೆನ್ನಾಗಿ ಬೇಯಲಿ. ಒಂದು ಉರಿ ಮಧ್ಯಮದಲ್ಲೇ ಇಟ್ಕೊಳ್ಳಿ, ತುಂಬ ಹೈಯಲ್ಲಿ ಇಟ್ಕೊಳ್ಳೋಕೆ ಹೋಗ್ಬಿಡಿ, ಸೀದು ಹೋಗ್ಬಿಡುತ್ತೆ. ಹಾಗಂತ ತುಂಬ ಕಮ್ಮಿನೂ ಬೇಡ. ತುಂಬ ಕಮ್ಮಿ ಉರಿ ಇಟ್ಟರೆ ಟೆಕ್ಸ್ಚರ್ ಚೆನ್ನಾಗಿ ಬರಲ್ಲ, ರಬ್ಬರ್ ಥರ ಆಗಿಬಿಡುತ್ತೆ. ಓಕೆ, ನೋಡಿ 2 ಕಡೆನೂ ಈ ಥರ ಚೆನ್ನಾಗಿ ಹೊಂಬಣ್ಣ ಬಂದಾಗ ಇಳಿಸ್ಕೊಂಬಿಡಿ ಒಲೆಯಿಂದ. ರುಚಿಕರವಾದ ಸ್ವಾದಿಷ್ಟಕರವಾದ ಕಾರ್ನ್ ಬ್ರಾಕ್ಲಿ ಫ್ರಿಟರ್ಸ್ ತಯಾರಾಗಿದೆ. ಇದನ್ನು ಬಿಸಿಯಾಗಿ ಬೆಣ್ಣೆ ಹಾಕ್ಕೊಂಡು ತಿನ್ನಬಹುದು, ಅಥವಾ ಬೆಣ್ಣೆ ಬೇಡ ಅಂತಂದರೆ ಕೆಲವರು ಮೇಪಲ್ ಸಿರಪ್ ಹಾಕ್ಕೊಂಡು ತಿಂತಾರೆ, ಅಥವಾ ಸವರ್ ಕ್ರೀಮ್ ಅಂತ ಬರುತ್ತೆ, ಡಿಪ್ಸ್ ಬರುತ್ತೆ. ಬೇಕಾದಷ್ಟು ಮನೆಯಲ್ಲೇ ಮಾಡಿಕೊಂಡ ಮೊಸರು ಹಾಕಿ ಮಾಡಿದ ಬೇಕಾದಷ್ಟು ರಾಯ್ತ ಥರದ ಕೆಲವು ಡಿಪ್ಸ್ಗಳನ್ನು ಮಾಡ್ಕೋಬಹುದು. ಅಥವಾ ಮೈನೀಸ್ ಬಳಸೋರು ಮೈನೀಸ್ ಕೂಡ ಬಳಸ್ಬೋದು, ಇಲ್ಲ ಹಾಗೇ ಕೂಡ ತಿನ್ನಬಹುದು. ಒಟ್ಟಿನಲ್ಲಿ ಬೇಗ ಆಗುತ್ತೆ. ಆದಷ್ಟು ತರಕಾರಿಗಳನ್ನು ಸೇರಿಸ್ಬೋದು ಒಳಗೆ. ಏನಾರು ಬೇಕು, ತುಂಬ ಹಸುವಾಗ್ಬಿಟ್ಟಿರುತ್ತೆ, ಜಾಸ್ತಿ ತಾಳ್ಮೆ ಇರಲ್ಲ ಏನಾರು ಮಾಡ್ಕೊಳ್ಳೋಕ್ಕೆ ಅಂದಾಗ ಬೇಗ ಮಾಡಿಕೊಂಡು ಸವಿಯೋಕ್ಕೆ ಇದು ಬಹಳ ಚೆನ್ನಾಗಿರುತ್ತೆ. ಕಾಫಿ ಟೀ ಎಲ್ಲದ್ರ ಜೊತೆಗೂ ಬಹಳ ಬೆಸ್ಟ್ ಸ್ನ್ಯಾಕ್.
ಮಾಡಿ ನೋಡಿ ಹೇಗಿದೆ ಹೇಳಿ.